ಒಂದು ವೇಳೆ ಈ ಒಂದು ಹೋರಾಟ ಏನಿದೆ, ಹೋರಾಟಕ್ಕೆ ಏನಾದರೂ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಸಿಗಲಿಲ್ಲ ಅಂತಂದರೆ, ಸಚಿವ ಎಚ್.ಕೆ. ಪಾಟೀಲ್ ಸಂಧಾನ ವಿಫಲವಾದರೆ, ಸರ್ಕಾರ ಹೇಳಿದ ಮಾತಿಗೆ ತಪ್ಪಿದರೆ ಮತ್ತಷ್ಟು ಹೆಚ್ಚಾಗಲಿದೆ ಕಬ್ಬು ಬೆಳೆಗಾರರ ಒಂದು ಕಿಚ್ಚು ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಏನಾದರೂ ಸರಿಯಾದ ರೀತಿಯ ಸ್ಪಂದನೆ ಸಿಗಲಿಲ್ಲ ಅಂದರೆ ರಾಜ್ಯ ಹೆದ್ದಾರಿ ಬಳಿಕ ರಾಷ್ಟ್ರೀಯ ಹೆದ್ದಾರಿಗಳನ್ನು ಕೂಡ ನಾವು ಟಾರ್ಗೆಟ್ ಮಾಡಿ ತಡಿತೀವಿ, ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನವೆಂಬರ್ 7ಕ್ಕೆ ಕಿತ್ತೂರು ಕರ್ನಾಟಕ ಭಾಗದ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಲು ನಿರ್ಧಾರವನ್ನು ಕೂಡ ಮಾಡಿದ್ದಾರಂತೆ. ಸರಿಯಾದ ರೀತಿಯಲ್ಲಿ ಸ್ಪಂದನೆ ಸಿಗದೇ ಹೋದರೆ ಮತ್ತೊಂದು ಬೃಹತ್ ಹೋರಾಟಕ್ಕೆ ಸಾಕ್ಷಿಯಾಗಬಹುದಾ ಈ ಒಂದು ಕಬ್ಬು ಬೆಳೆಗಾರರ ಹೋರಾಟ ಎನ್ನುವಂತಹ ಮಾತು. ಸಚಿವ ಎಚ್.ಕೆ. ಪಾಟೀಲ್ ಅವರ ಒಂದು ಸಂಧಾನ ಒಂದು ವೇಳೆ ವಿಫಲವಾದರೆ, ಅವರು ಹೇಳಿದಂತಹ ಮಾತುಗಳು ರೈತರಿಗೆ ಇಷ್ಟ ಆಗದೇ ಇದ್ದರೆ, ಸಮಾಧಾನ ಆಗದೇ ಇದ್ದರೆ, ಸರ್ಕಾರದ ಒಂದು ನಡೆ ಅವರಿಗೆ ಇಷ್ಟ ಆಗದೇ ಇದ್ದರೆ, ಈಗ ರಾಜ್ಯ ಹೆದ್ದಾರಿಗಳನ್ನು ತಡೆದಿದ್ದೇವೆ, ನಂತರ ರಾಷ್ಟ್ರೀಯ ಹೆದ್ದಾರಿಗಳನ್ನು ತಡೆದು ನಾವು ಪ್ರತಿಭಟನೆಯನ್ನು ಮಾಡ್ತೀವಿ, ಹುಷಾರಾಗಿರಿ, ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ರೈತರೆಲ್ಲರೂ ಕೂಡ. ನವೆಂಬರ್ 7ಕ್ಕೆ ಮತ್ತೊಂದು ಬೃಹತ್ ಹೋರಾಟಕ್ಕೆ ಏನಾದರೂ ಸಾಕ್ಷಿಯಾಗುತ್ತಾ ಇವರ ಒಂದು ನಡೆ ಎನ್ನುವಂತಹ ಮಾತು. ಯಾಕಂದರೆ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ, 7 ದಿನ ಆಗ್ತಾ ಇದೆ. ಒಂದು ವೇಳೆ ಎಚ್.ಕೆ. ಪಾಟೀಲ್ ಅವರು ಬಂದು ಮಾತನಾಡಿಕೊಂಡು ಹೋಗಿದ್ದು ಸರಿಯಾದ ರೀತಿಯಲ್ಲಿ ಇಷ್ಟ ಆಗದೇ ಇದ್ದರೆ, ಸಂಧಾನ ವಿಫಲ ಆದರೆ ಇನ್ನೊಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಯಾವ ರೀತಿಯಾಗಂದ್ರೆ ರಾಜ್ಯ ಹೆದ್ದಾರಿಗಳನ್ನು ಬಿಟ್ಟು ನಾವು ರಾಷ್ಟ್ರೀಯ ಹೆದ್ದಾರಿಗಳ ಕಡೆ ಗಮನ ಕೊಡ್ತೀವಿ, ಅಲ್ಲಿ ಹೋಗಿ ಪ್ರತಿಭಟನೆಯನ್ನು ಮಾಡ್ತೀವಿ, ಎಚ್ಚರಿಕೆ ಇರಲಿ ನಿಮಗೆ ಅಂತ ಹೇಳಿ ರೈತರು ಹೇಳುತ್ತಾ ಇದ್ದಾರೆ. ಹೀಗಾಗಿ ಏನಾಗುತ್ತೋ ಗೊತ್ತಿಲ್ಲ, ರೈತರಿಗೆ ಸರಿಯಾದ ರೀತಿಯ ಒಂದು ಬೆಂಬಲ ಬೆಲೆ ಸಿಗುತ್ತಾ, ಟನ್ಗೆ 3,500 ರೂಪಾಯಿ ಬೆಲೆ ಸಿಗುತ್ತಾ, ಸರ್ಕಾರ ಕೊಡುತ್ತಾ, ಸ್ಪಂದನೆ ಮಾಡುತ್ತಾ, ಇವೆಲ್ಲ ವಿಚಾರಗಳು ಕೂಡ ಇನ್ನೂ ಕ್ವಶನ್ ಮಾರ್ಕ್ ಆಗಿ ಉಳಿದಿರುವಂಥದ್ದು. ಹೀಗಾಗಿ ರೈತರು ಕೂಡ ನೀವೇನು ಮಾಡಿದ್ರೆ ಸರಿ, ನಾವು ಕೂಡ ಹಿಂದೆ ಸರಿಯಲ್ಲ, ಎಲ್ಲಿವರೆಗೆ ಆಗುತ್ತೋ ಆಗಲೋ ಅನ್ನೋ ರೀತಿಯಲ್ಲಿ ರೋಡ್ನಲ್ಲಿ ಪಟ್ಟು ಹಿಡ್ಕೊಂಡು ಕೂತು ಬಿಟ್ಟಿದ್ದಾರೆ, ಏನಾಗುತ್ತೋ ಆಗಲಿ ಅಂತ ಹೇಳಿ. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಕಬ್ಬಿನ ಬೆಲೆ ನಿಗದಿ ಮಾಡಲೇಬೇಕು. ಜಿಲ್ಲಾ ಉಸ್ತುವಾರಿ ಅವರು ಕಬ್ಬಿನ ಬೆಲೆ ಘೋಷಣೆ ಮಾಡಲೇಬೇಕು. ಜಿಲ್ಲಾ ಉಸ್ತುವಾರಿ ಅವರು ಕಬ್ಬಿನ ಬೆಲೆ ನಿಗದಿ ಘೋಷಣೆ ಮಾಡಲೇಬೇಕು. ಜಿಲ್ಲಾ ಉಸ್ತುವಾರಿ ಅವರು ತಕ್ಷಣ ಇಲ್ಲಿ ಬರಲೇಬೇಕು. ಜಿಲ್ಲಾ ಉಸ್ತುವಾರಿ ಅವರು ಇಲ್ಲಿ ತಕ್ಷಣ ಬರಲೇಬೇಕು. ಹುಡುಗಾಟಿಕೆ ಮಾಡಿದ್ರಿ ಏನ್ ಸರ್ರಿ ಅಲ್ರಿ, ಏನು ಸರ್ರಿ, ಎಲ್ಲಾರು ದಯವಿಟ್ಟು ಅಲ್ಲೇ ತಲೆ ಕೊಡ್ರಿ, ನಮ್ಮ ರೈತಂಗರು ತಲೆ ಕೊಡ್ರು, ತಲೆ ಕೊಟ್ಬಿಡ್ರಿ, ಅಲ್ಲೇ ತಲೆ ಕೊಡ್ರಿ. ಇದ್ಯಾಕೆ ಒಳಗೆ ಬರದ್ರಿ, ದಯವಿಟ್ಟು ಹಿಂದೆ ಸರ್ರಿ. ಅಲ್ಪ ನಿಮ್ ಲೀಡರ್ಗಳು ಬಂದಾರ, ಅವ್ರಿಗೆ ಗೌರವ ಸಿಗಬೇಕು ಬೇಡ, ಮ್ಯಾಲ ಹತ್ಕೊಂಡವ್ರು, ಈಗ ನಮ್ಮ ಮ್ಯಾಲ ಕೊಂಡವ್ರು. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಎಲ್ಲರೂ ಜೋರಾಗಿ ಘೋಷಣೆ ಆಗ್ರಿ. ಇಲ್ಲಿ ಗಲಾಟೆ ಮಾಡ್ತಕ್ಕದ್ದಲ್ಲ. ಯಾಕೆ ಹೇಳತ್ತೀವಿ ನಿಮ್ಮ ಇವತ್ತು ಹೇಳ್ರಿ, ಸ್ವಾಭಿಮಾನಕ್ಕೆ ಮತ್ತೊಂದು ಹೆಸರು, ಸ್ವಾಭಿಮಾನಕ್ಕೆ ಮತ್ತೊಂದು ಹೆಸರು ರೈತ. ರೈತನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಯಾವುದೇ ರಾಜ್ಯ ಸರ್ಕಾರ ಇರ್ಬೋದು, ಎಷ್ಟೇ ಎತ್ತರ ಸ್ಥಾನದಲ್ಲಿರ್ಬೋದು, ಆ ರೈತನ ಕಣ್ಣಲ್ಲಿ ನೀರು ತರಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ರೆ ಆ ಭಗವಂತ ನಮಗೆ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇಲ್ಲ. ಭಗವಂತ ನಮಗೆ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇಲ್ಲ. ಕಳೆದ 6 ದಿನಗಳಿಂದ ಇವತ್ತು ಕಬ್ಬು ಬೆಳೆಗಾರರು ಇವತ್ತು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ರೆ, ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಾಗ್ಲಿ, ಉಸ್ತುವಾರಿ ಸಚಿವರುಗಳಾಗ್ಲಿ, ಸಕ್ಕರೆ ಖಾತೆ ಸಚಿವರಾಗ್ಲಿ, ಇವ್ರು ಯಾರಿಗೂ ಕೂಡ ಇನ್ನೂ ಕೂಡ ಪುರ್ಸೋತ್ ಸಿಕ್ಕಿಲ್ಲ ನಿಮ್ಮ ಸಮಸ್ಯೆಯನ್ನ ಪರಿಹಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.